ನಮ್ಮ ನಂದು ಅವ್ರಿಗೆ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ ಗೈಸ್ ನೋಡಿ. ಓಕೆ, ಸೊ ಎಂಗೇಜ್ಮೆಂಟ್ ಎಲ್ಲನೂ ಆಯಿತು. ಸೊ ನೋಡ್ಬೋದು ನೀವು, ವೆಡ್ಡಿಂಗ್ ಎಲ್ಲ ಎಕ್ಸ್ಚೇಂಜ್ ಆಯಿತು. ಅವಾಗ ನಾನು ಬ್ಲಾಗ್ ಎಲ್ಲ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಒಂದು ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ಸರ್ಪ್ರೈಸ್ ಎಲ್ಲನೂ ಕೊಟ್ಟು ನೋಡಿದ್ರಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು. ಮೇಘಲಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನೋಡಿ ಇಲ್ಲೆಲ್ಲ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ನಮ್ಮ ಅಂಕಿತ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ನಮ್ಮ ಗೋಲ್ಡನ್ ಥ್ರಾಟಲ್ ಕಿಂಗ್ ಆಫ್ ಕನ್ನಡ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಓಜಿ, ಹಳೆ ಕಾಲದವರು. ನಾವು ಅಂಕಿ ಬಂದ್ಬಿಟ್ಟು ಅವ್ರ ಮಗನ ಕಾಲದವ್ರು. ಓಕೆ, ಎನಿವೆ ಇವಾಗ ಮ್ಯೂಸಿಕ್ ಎಲ್ಲ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಕೇಳಿಸ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ನಂದು ಅವ್ರಿಗೆ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ ಗೈ ನೋಡಿ ಅಲ್ವಾ. ಒಂದು ಕಡೆ ನಮ್ಮ ಫ್ಯಾಮಿಲಿ ಕೂತಿದ್ದಾರೆ, ಇನ್ನೊಂದು ಕಡೆ ಆ ಫ್ಯಾಮಿಲಿ ಕೂತಿದ್ದಾರೆ. ನಮ್ಮ ಬಾಮ ಇದ್ದವ್ರು ಇಲ್ಲೇ ಇದ್ದಾರೆ. ಈ ಕಡೆ ಒಂದು ವ್ಲಾಗಿಂಗು, ಆ ಕಡೆ ಒಂದು ವ್ಲಾಗಿಂಗ್ ನಡೀತಾ ಇದೆ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ಫೈನಲಿ ನಮ್ಮ ಎಂಗೇಜ್ಮೆಂಟ್ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ವಿಶಸ್. ಇವಾಗ ನೀವಿಲ್ಲಿ ನೋಡ್ಬೋದು ನನ್ನ ಬಳೆ ಶಾಸ್ತ್ರ ನಡೀತಿದೆ. ಈ ಶಾಸ್ತ್ರ ನಡಿಬೇಕಾದ್ರೆ ಆಲ್ಮೋಸ್ಟ್ ರಾತ್ರಿ 12 ಗಂಟೆ ಆಗಿತ್ತು. ಆ್ಯಂಡ್ ಈ ಲುಕ್ ಇಸ್ ಮೈ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಲುಕ್. ಯಾಕೆಂದರೆ ಈ ಔಟ್ಫಿಟ್ನ ನಾನು ಅಕ್ಕ ಲಚ್ಚು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ದು. ಆ್ಯಂಡ್ ಈ ಥೀಮ್ ಏನಿತ್ತು ಅಂದರೆ ಬಳೆ ಶಾಸ್ತ್ರದ್ದು ನಮ್ಮದೇ ಓಲ್ಡನ್ ಡೇಸ್ ಟಚ್ ಬೇಕಿತ್ತು ಈ ಔಟ್ಫಿಟ್ಗೆ. ಆ್ಯಂಡ್ ನೀವು ಕಾಂಬಿನೇಷನ್ ನೋಡ್ಬೋದು, ತುಂಬ ರೇರ್ ಕಾಂಬಿನೇಷನ್ ಕೊಟ್ಟಿದ್ವಿ ಇದಕ್ಕೆ. ಲ್ಯಾವೆಂಡರ್ ವಿತ್ ರಾಮ ಗ್ರೀನ್ ಕಲರ್ ಕಾಂಬಿನೇಷನು ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಆ್ಯಂಡ್ ಇಲ್ಲಿ ಇವಾಗ ಬಳೆ ಶಾಸ್ತ್ರ ಮಾಡ್ತಿದ್ದಾರೆ ನನಗೆ. ಆ್ಯಂಡ್ ನನಗೆ ಬಳೆ ತೋರಿಸ್ತಿರೋದು ನಮ್ಮ ಅತ್ತೆ. ಸೊ ನೀವು ನೋಡ್ಬೋದು, ಒಂದು ಕಡೆ ನಮ್ಮ ಅಕ್ಕ, ನನ್ನ ಕಸಿನ್ಸು, ನನ್ನ ಫ್ರೆಂಡ್ಸು, ನಮ್ಮ ಅತ್ತೆ ಎಲ್ಲರೂ ಕೂತಿದ್ರು. ಆ್ಯಂಡ್ ಇನ್ನೊಂದು ಕಡೆ ಮೋಹನ್ ಫ್ಯಾಮಿಲಿ ಕೂಡ ಕೂತಿದ್ರು. ಸೊ ಮೊದಲಿಗೆ ನನಗೆ ಬಳೆ ತೋರಿಸಿದ್ರು, ಬಳೆ ಪೂಜೆ ಮಾಡಿಸಿದ್ರು. ಆಮೇಲೆ ಒಬ್ಬೊಬ್ಬರಾಗಿ ಎಲ್ರಿಗೂ ಬಳೆ ತೋರಿಸಿದ್ರು. ನಮ್ಮ ಅಕ್ಕಗೆ, ನನ್ನ ಕಸಿನ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ಆಮೇಲೆ ಮೋಹನ್ ಕಡೆ ಫ್ಯಾಮಿಲಿಗೆ. ನೀವು ನೋಡ್ಬೋದು ನಮ್ಮ ಅತ್ತೆ ಮತ್ತು ನನ್ನ ಕಸಿನ್ಸ್ ಎಲ್ಲರೂ ಬಳೆ ತೊಡ್ಕೊತಾ ಇದ್ದಾರೆ. ಸೊ ಎಸ್, ಇವಾಗ ಬಳೆ ಶಾಸ್ತ್ರ ನಡಿಬೇಕಾದ್ರೆ ಆ್ಯಕ್ಚುಲಿ ನಾವು ಕೂಡ ಸ್ಟೇಜಲ್ಲಿ ಇದ್ವಿ. ನಾನು ನನ್ನ ಫ್ರೆಂಡ್ಸ್ ಜೊತೆಲ್ಲೂ ಮಾತಾಡ್ತಾ ಇದ್ದೆ. ಟು ಬಿ ಹಾನೆಸ್ಟ್, ನಂದು ಏನು ಉಟ್ಕೊಂಡಿಲ್ಲಲ್ಲ, ಅವಳು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ಲು. ತುಂಬಾ ಇಷ್ಟ ಆಯಿತು. ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತುಂಬ ರೇರ್ ಅಂತ ಅನಿಸಿತ್ತು. ಆ್ಯಂಡ್ ಶಿ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸೊ ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ. ಟು ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ, ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಾಗಿಂದ ನಾನು ಮತ್ತು ನಂದು ಇಬ್ಬರು ಊಟ ಮಾಡಿರಲಿಲ್ಲ. ತುಂಬಾ ಹೊಟ್ಟೆ ಸಿಗ್ತಾಯಿತ್ತು. ಅವಳಿಗೂ ಹೊಟ್ಟೆ ಸಿಗ್ತಾಯಿತ್ತು, ನನಗೂ ಹೊಟ್ಟೆ ಸಿಗ್ತಾಯಿತ್ತು. ಸೊ ಬೇಗ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ತೀವಿ. ಅಂತೂ ಇಂತೂ ಮಧ್ಯಾಹ್ನದಿಂದ ಆ್ಯಕ್ಚುಲಿ ಊಟನೇ ಮಾಡಿರಲಿಲ್ಲ. ಈ ಪೂಜೆಗಳು ಶಾಸ್ತ್ರಗಳು ಅಲ್ಲಿಂದ ಹೊರಡಬೇಕಾಗಿತ್ತು. ತುಂಬ ಬ್ಯುಸಿ ಇದ್ವಿ. ಸೊ ಟೈಮೇ ಸಿಕ್ಕಿರಲಿಲ್ಲ. ಮೇಡಮ್ ಅವರು ಫ್ರೀ ಆದೋ ಟಕ್ ಅಂತ ಇವಾಗ ಬಳೆ ಶಾಸ್ತ್ರ ಮುಗಿಸಿದ ತಕ್ಷಣ ಬಂದು ಊಟಕ್ಕೆ ಕೂತಿದ್ದೀವಿ. ಊಟ ಮಾತ್ರ ಸೂಪರ್ ಆಗಿದೆ. ನಾವೇ ಮಾಡಿಸಿರೋದು ನಿಜ. ಇಲ್ಲ, ಚೆನ್ನಾಗಿದೆ. ಊಟ ಮಾತ್ರ ಸಕ್ಕತ್ತಾಗಿ ಮಾಡಿಸಿದ್ದಾರೆ. ತುಂಬ ಊಟ ಮಾಡ್ತಾಯಿದ್ದೀವಿ. ಬಿಕಾಸ್ ನಾಳೆ ಬೆಳಿಗ್ಗೆ ಮತ್ತೆ ಅರ್ಲಿ ಮಾರ್ನಿಂಗ್ ಬೇಗ ಹೊರಡಬೇಕು. ಇವತ್ತು ಆ್ಯಕ್ಚುಲಿ ನಿದ್ದೆನೂ ಇರಲ್ಲ, ಶಾಸ್ತ್ರಗಳು ಕಂಟಿನ್ಯೂಸ್ ಆಗಿರುತ್ತೆ. ನಾಳೆ ಪೂರ್ತಿ ಮಧ್ಯೆ ಮುಗಿಯೋ ತನಕ ನಾವು ಇಬ್ಬರು ಏನೂ ತಿನ್ನೋಂಗಿಲ್ಲ. ಸೊ ಇವಾಗಲೇ ಎಷ್ಟು ಬೇಕಷ್ಟು ಬ್ಯಾಟಿಂಗ್ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಬಂದಿರೋದು ಎಲ್ಲದೂ ಊಟ ಆಗಿದೆ. ನಾವು ಮತ್ತು ಒಂದು ಸ್ವಲ್ಪ ಜನ ಮತ್ತು ನಮ್ಮ ವಿಡಿಯೋಗ್ರಾಫರ್ಸು ಇವರೆಲ್ಲ ಇನ್ನೂ ಊಟ ಮಾಡಿರಲಿಲ್ಲ. ಸೊ ಲಾಸ್ಟ್ ಬಂದು ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ.
ಆಯ್ತಮ್ಮ ಇವಾಗ ಬಳೆಶಾಸ್ತ್ರ ಎಲ್ಲ ಸೊ ಬಳೆಶಾಸ್ತ್ರ ಎಲ್ಲ ಸೂಪರಾಗಿ ಆಯಿತು. ಎಲ್ಲನೂ ಬಳೆಶಾಸ್ತ್ರ ಆಯಿತು, ಆಮೇಲೆ ಬದುಕು ಶಾಸ್ತ್ರ ಆಯಿತು, ಎಂಗೇಜ್ಮೆಂಟ್ ಆಯಿತು, ಹೊಸ್ಕೆ ಶಾಸ್ತ್ರ ಆಯಿತು, ಎಲ್ಲ ಆಯಿತು. ಮತ್ತು ಈ ಕಡೆ ಮಡ್ಲು ಮಡ್ಲಕ್ಕಿ ತುಂಬಿಸ್ಬೇಕು ಅದೂ ಆಯಿತು. ಪ್ರತಿಯೊಂದು ತುಂಬ ಸೂಪರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ಸ್ ಥರ ಮಸ್ತಾಗಿತ್ತು. ಇವಾಗ ಡಾನ್ಸ್ ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಫಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸು ನಂದು ಬೆಸ್ಟ್ ಫ್ರೆಂಡ್ ಮಾಡ್ತಾ ಇದ್ದಾಳೆ. ಬೆಸ್ಟ್ ಫ್ರೆಂಡ್ ರಂಜನಾ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಮಾಡ್ತಾರೆ ಅಂತ. ನಾನೆಲ್ಲೋ ಪ್ರಾಬ್ಲಮ್ ಮಾಡಲ್ಲ ಅನ್ಕೊಂಡಿದ್ದು, ಬಟ್ ಶೀಸ್ ಆ್ಯಕ್ಚುಲಿ ಡೂಯಿಂಗ್ ಇಟ್. ಐ ಆಮ್ ಸೋ ಹ್ಯಾಪಿ. ಏನು ಗೊತ್ತಾ, ಯಾರು ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸು, ಯಾರು ಚೆನ್ನಾಗಿ ಮಾಡಲ್ಲ ಅದಲ್ಲ ಪ್ರಶ್ನೆ. ಅವ್ರು ನಮಗೋಸ್ಕರ ಎಫರ್ಟ್ ಆಗಿಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಎಲ್ಲರ ಮುಂದೆನೂ ಮಾಡ್ತಾರಲ್ಲ, ಅಂದರೆ ನಮಗೆ ಡೆಡಿಕೇಟ್ ಮಾಡ್ತಾರೆ. ದಟ್ ಈಸ್ ಲೈಕ್ ವೆರಿ ಸ್ಪೆಷಲ್ ಥಿಂಗ್ ಫಾರ್ ಅಸ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಲೆಟ್ಸ್ ಎಂಜಾಯ್ ಆ್ಯಂಡ್ ಹ್ಯಾವ್ ಫನ್. ಎಸ್, ಈ ದಿವಸ ಮತ್ತೆ ಬರಲ್ಲ. ಸೊ ಲೆಟ್ಸ್ ಎಂಜಾಯ್ ದಿಸ್ ಡೇ. ಎಸ್. ಸೊ ಬಳೆಶಾಸ್ತ್ರ ಆದಮೇಲೆ ಇವಾಗ ಡಾನ್ಸ್ ಪರ್ಫಾರ್ಮೆನ್ಸ್ ಟೈಮು. ಡಾನ್ಸ್ ಪರ್ಫಾರ್ಮೆನ್ಸ್ ಈಸ್ ಒನ್ ಆಫ್ ದಿ ಮೆಮೊರೇಬಲ್ ಮೂಮೆಂಟ್ ನಮ್ಮ ಮದುವೆಲಿ. ಬಿಕಾಸ್ ಇಲ್ಲಿ ನಮ್ಮ ಅಪ್ಪ ಅಮ್ಮ, ಮೋಹನ್ ಡ್ಯಾಡಿ, ಮೋಹನ್ ಅಕ್ಕ, ನನ್ನ ಕಸಿನ್ಸು, ನಮ್ಮ ಅಕ್ಕ, ನಮ್ಮ ಅಣ್ಣ, ಮಕ್ಕಳು, ಫ್ರೆಂಡ್ಸು ಪ್ರತಿಯೊಬ್ಬರೂ ಡಾನ್ಸ್ ಮಾಡಿದ್ರು ಆ ಸ್ಟೇಜ್ ಮೇಲೆ. ತುಂಬಾ ಖುಷಿ ಆಯಿತು, ತುಂಬ ಎಮೋಷ್ನಲ್ ಅನಿಸ್ತಾ ಇತ್ತು. ಬಿಕಾಸ್ ಈ ಒಂದು ಮೂಮೆಂಟ್ ಯಾವಾಗ ವಾಪಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ವಿ ಲಿಟ್ರಲಿ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಆ್ಯಂಡ್ ಸ್ಪೆಷಲಿ ನಮ್ಮ ಡ್ಯಾಡಿ ಆ್ಯಂಡ್ ಮೋಹನ್ ಡ್ಯಾಡಿ ಇಬ್ಬರು ಡಾನ್ಸ್ ಮಾಡಿದ್ದು ನೋಡಿ ಇನ್ನೂ ಖುಷಿ ಆಯಿತು ನಮಗೆ. ತುಂಬ ಎಮೋಷ್ನಲ್ ಆಗಿ ಅನಿಸಿತ್ತು ಅವರಿಬ್ಬರು ಡಾನ್ಸ್ ಮಾಡಿದ್ದು ನೋಡಿ. ಬಿಕಾಸ್ ಆಬ್ವಿಯಸ್ಲಿ ಅವರಿಬ್ಬರು ಮಕ್ಕಳು ಮದುವೆ ಅಲ್ವಾ ಇದು. ನೋಡಿ ನಮ್ಮ ದಾನ್ವಿ ಅವ್ರ ಅತ್ತೆಗೋಸ್ಕರ ಡ್ಯಾನ್ಸ್ ಮಾಡ್ತೇವೆ. ಹೆಂಗಿದೆ ಡ್ಯಾನ್ಸು? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿ ಮಾಡ್ತೀರ. ಸಕ್ಕತ್ತಾಗಿ ಮಾಡಿದ್ಲು. ಕೇಳ್ತಾಳೆ ಸೂಪರ್ವಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಕ್ಚುಲಿ. ಅಷ್ಟು ಸ್ವಲ್ಪ ಇಟ್ಸ್ ವೆರಿ ಲೆಂದಿ ಸಾಂಗ್ ಆ್ಯಂಡ್ ಬಿಲ್ಕುಲ್ ಸ್ಟೆಪ್ ಮತ್ತೋದಂಗೆ ಮಾಡಿದ್ದಾಳೆ ಪೂರ್ತಿ. ಅದೇ ಸೂಪರ್. ನಮ್ಮ ವಾಯ್ಸು ಹುಡುಗರೆಲ್ಲ ಬಂದು ಶುರು ಹಚ್ಕೊಂಡ್ರು. शादी करने का कोई सही वक्त नहीं है। जब कर लो बस तभी से तुम्हारा बुरा वक्त शुरू हो गया है भाई। मुझे पैसा अकेला क्या छोड़ा, तूने इतना बड़ा झोल कर दिया।
ಫೈನಲ್ ಶಾಸ್ತ್ರ ಬಂದು ಇವತ್ತಿನ ದಿವಸಕ್ಕೆ ಅಶ್ನದ ಶಾಸ್ತ್ರ ಆಗಿತ್ತು. ಸೊ ನಾನು ಅಶ್ನದ ಶಾಸ್ತ್ರಕ್ಕೆ ಅಶ್ನದ ಔಟ್ಫಿಟ್ ಹಾಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನಗೆ ತುಂಬ ಅಂದರೆ ಖುಷಿ ಆಗ್ತಾಯಿತ್ತು. ಬಿಕಾಸ್ ಇಬ್ರಿಗೂ ಕೂರಿಸಿ ನಮಗೆ ಅಶ್ನ ಶಾಸ್ತ್ರ ಮಾಡ್ತಿರೋದು. ಆ್ಯಂಡ್ ಈ ಅಶ್ನ ಶಾಸ್ತ್ರಕ್ಕೆ ನಮಗೆ ಒಂದು ಸ್ಪೆಷಲ್ ಆದ ಅಶ್ನದ ಪ್ಲೇಟನ್ನು ಕಳಿಸಿದ್ದು ಜಿಶಾ ಆಕೃತಿ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೀವು ನೋಡ್ಬೋದು ಆ ಪ್ಲೇಟಸ್ ಮೇಲೆ ಇಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ ಥೀಮಲ್ಲಿ ಮಾಡಿದಂಥದ್ದು. ಆ್ಯಂಡ್ ಇಲ್ಲಿ ನನ್ನ ಕಸಿನ್ಸ್ ಆಗಲಿ, ಶ್ರುತಿ ಅಕ್ಕ ಆಗಲಿ, ನನ್ನ ಪೇರೆಂಟ್ಸ್ ಆಗಲಿ ಎಲ್ಲರೂ ಅರ್ಶಿನ ಹಚ್ತಾಯಿದ್ರು. ಈವನ್ ಮಕ್ಕಳು ಸಹ ಹಚ್ತಾಯಿದ್ರು, ಫ್ರೆಂಡ್ಸ್ ಹಚ್ತಾಯಿದ್ರು. ಸೊ ನಾನು ಮೋಹನ್ಗೆ ಒಂಚೂರು ಹಚ್ತೆ ಅರ್ಶಿನ. ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಆ್ಯಕ್ಚುಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಈವನ್ದು ನಮಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇದ್ರೂ ನಮಗೆ ಟಯರ್ಡ್ ಅಂತಲೇ ಅನಿಸಲಿಲ್ಲ ಆ ಜೋಶಲ್ಲಿ. ಸೊ ನಾವು ಅರ್ಶಿನ ಶಾಸ್ತ್ರ ಮಾಡುವಾಗ ಆಲ್ಮೋಸ್ಟ್ ನೈಟ್ 2:30 to 3 o'clock ಆಗಿತ್ತು. ಆ್ಯಂಡ್ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ದೊಡ್ಡವರಿಂದ ಹಿಡ್ದು ಚಿಕ್ಕ ಮಕ್ಕಳು ತನಕ ಎಲ್ಲರೂ ಅವೇಕಾಗಿದ್ದರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಹಲ್ದಿ ಫಂಕ್ಷನ್ನ. ನಮ್ಮ ಕಡೆ ಅರ್ಶಿನ ಶಾಸ್ತ್ರ ಮಾಡಬೇಕಾದ್ರೆ ಒಂದು ಶಾಸ್ತ್ರ ಇದೆ. ಏನಂದರೆ ಎಲೆ ಅಡಿಕೆ ಕೊಟ್ಟು ಅರ್ಶಿನ ಅಂದರೆ ಅರ್ಶಿನ ಎಲ್ಲ ಹಚ್ಚಾದ್ಮೇಲೆ ಎಲೆ ಅಡಿಕೆ ಕೊಡುವಾಗ ಅವ್ರವ್ರ ಹಸ್ಬೆಂಡ್ ಹೆಸರು ಹೇಳಬೇಕು, ಅದು ಒಗ್ಗಟ್ಟಲ್ಲಿ ಹೇಳಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟು ಹೇಳ್ತಿದ್ರು. ಆ್ಯಂಡ್ ಅವ್ರವ್ರ ಹಸ್ಬೆಂಡ್ ಹೆಸರು ಜೋರಾಗಿ ತಗೋತಾ ಇದ್ರು. ಸೊ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಸೊ ಇದೇ ಥರ ಎಂಜಾಯ್ ಮಾಡ್ಕೊಂಡು ಅರ್ಶಿನ ಶಾಸ್ತ್ರನ ಮುಗಿಸಿದ್ವಿ. ಸೊ ಫೈನಲಿ ನಮ್ಮ ಎಂಗೇಜ್ಮೆಂಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಎಂಗೇಜ್ಮೆಂಟ್ ದಿನದ ಶಾಸ್ತ್ರಗಳೆಲ್ಲನೂ ಕಂಪ್ಲೀಟ್ ಆಗಿದೆ. ಮದುವೆಗಿಂತ ಮುಂಚೆ ಏನೇನು ಶಾಸ್ತ್ರಗಳು ಇರುತ್ತೆ ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಅರ್ಶಿನ ಶಾಸ್ತ್ರ, ಬತ್ತೆ ಶಾಸ್ತ್ರ, ಮತ್ತು ಬಳೆ ಶಾಸ್ತ್ರ ಪ್ರತಿಯೊಂದೂ ಕಂಪ್ಲೀಟ್ ಆಯಿತು. ಸೊ ಟುಮಾರೋ ಬಂದುಬಿಟ್ಟು ನಮ್ಮ ಮುಹೂರ್ತಮ್.
ಆ್ಯಕ್ಚುಲಿ And ಟುಮಾರೋ ಅಲ್ಲ, ಇವತ್ತು ಇವತ್ತು ಇಟ್ಸ್ ಆಲ್ರೆಡಿ ಇವಾಗ 3 ಟೈಮ್ AM. ಬಂತು ಟೈಮ್ ಬಂದು ಇವಾಗ 3 ಗಂಟೆ ಆಗಿದೆ. ಸೊ ನಮ್ಮ ಮುಹೂರ್ತ ಇರೋದು ಬೆಳಗ್ಗೆ 9 ಗಂಟೆಗೆ. ಇವಾಗ 6 ಗಂಟೆ ಅಷ್ಟರಲ್ಲೆಲ್ಲನೂ ಎದ್ದು ರೆಡಿ ಆಗಬೇಕು. ಯಾಕಂದರೆ ನಮ್ಮದು ಮುಹೂರ್ತ ಆಗಿದ ತಕ್ಷಣ ರಿಸೆಪ್ಷನ್ ಇದೆ. ಸೊ ಫೋಟೋಶೂಟ್ ಎಲ್ಲ ನಾವು ಮುಹೂರ್ತಕ್ಕಿಂತ ಮುಂಚೆನೇ ಮಾಡಿಸ್ಕೊಬೇಕು. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತೀವಿ. ಐ ಹೋಪ್ ನಿಮಗೆ ಈ ಬ್ಲಾಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಅದು ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಬಿಕಾಸ್ Actually, ಇಟ್ ಈಸ್ ನಾಟ್ ಈಸಿ. ಈ ಇವೆಂಟ್ಸ್ ಎಲ್ಲ ನಡೆಸಿ ನಾವು ಬ್ಲಾಗ್ ಮಾಡಬೇಕು ಅಂದರೆ ಇಟ್ ಇಸ್ ರಿಯಲಿ ಅಂದರೆ ಡಿಫಿಕಲ್ಟ್. ಒಬ್ರು ಬೇರೆಯವ್ರು ಮದುವೆ ಆಗ್ತಾಯಿದ್ರೆ ನಾವು ವ್ಲಾಗ್ ಮಾಡೋದು ತುಂಬಾ ಈಸಿ. ನಾವೇ ಮದುವೆ ಆಗ್ತಿರೋದ್ರಿಂದ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಮದುವೆಯಲ್ಲಿ ವ್ಲಾಗ್ ಅಪ್ಡೇಟ್ಸ್ಗಳು ಮಾಡೋದು ತುಂಬಾ ಕಷ್ಟ. ಬಿಕಾಸ್ ತುಂಬ ಜನ ನಿಮ್ಮ ವಿಡಿಯೋಸ್ ನೋಡಿ ನಮಗೆ ತುಂಬ ಇಷ್ಟ ಆಗುತ್ತೆ. ಹಾ. ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳಿದ್ದೀರಾ ನೀವು ಮದುವೆ ವ್ಲಾಗ್ ಮಿಸ್ ಬೇಗ ಮಾಡಿದ್ರೆ ಹಾಕಿ ಮಾಡಿ ಅಂತ ಅಂತ. ಅಂದ್ಬಿಟ್ಟು ಅದಕ್ಕೋಸ್ಕರ So, ಮಾಡ್ತಿರೋದು. ನಿಮಗೋಸ್ಕರ ಪ್ರತಿಯೊಂದು ಬ್ಲಾಗ್ ನಾವು ಆದಷ್ಟು ನಾವು ರೆಕಾರ್ಡ್ ಮಾಡಿ ಪ್ರತಿಯೊಂದು ಮೂಮೆಂಟ್ಸ್ ನಾವು ರೆಕಾರ್ಡ್ ಮಾಡಿ. ನಮ್ಗೆ ಇನ್ನೊಂದು ಏನಂತ ಅಂದರೆ ಈ ಮದುವೆ ವ್ಲಾಗ್ನ ಮಾಡಬೇಕಾದ್ರೆ ನಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದರೆ ನೀವೆಲ್ಲ ನಮ್ಮ ಜೊತೆ ಇದ್ದೀರಾ ಅಂತಲೇ ಅನಿಸುತ್ತೆ. ಆ್ಯಂಡ್ ಎಸ್, ಸೊ ಅದಕ್ಕೋಸ್ಕರನೇ ಎಲ್ಲ ವ್ಲಾಗ್ ಎಲ್ಲ ಅದಕ್ಕೆ ಹುಡುಗರ ಕೈಲೂ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಓವರಾಲ್ ಇವಾಗ ಇವತ್ತಿನ ಡೇ ಮುಗಿದಿದೆ. 2ನೇ ತಾರೀಕು ಮುಗೀತು guys ಇವತ್ತು. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ನಾಳೆ ಬೆಳಿಗ್ಗೆ ನಮ್ಮ ಮುಹೂರ್ತ ಮತ್ತು ರಿಸೆಪ್ಷನ್ ಇರುತ್ತೆ. ನಮ್ಮ ನಂದುಗೆ ತಾಳಿ ಕಟ್ಟೋ ಸಮಯ ಬಂತು. Yes. ಸೊ ಆರ್ ಎಕ್ಸೈಟೆಡ್ ಫಾರ್ ಟುಮಾರೋ. ಐ ಆಮ್ ವೆರಿ ತುಂಬ ಟಯರ್ಡ್ ಆಗಿದೆ. ಇವಾಗ ವ್ಲಾಗ್ ಮಾಡೋ ಸಿಚುವೇಶನಲ್ಲಿ ಇಲ್ಲ. ಇವತ್ತು ಶಾಸ್ತ್ರ ಆಗಿ ತಣ್ಣೀರೆಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಬಟ್ ಅಂದರೂ ನಿಮ್ಗೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಆ್ಯಂಡ್ ಖುಷಿಯಿಂದ ಈ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್. ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಅಫ್ಕೋರ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತು ನಂದು ಗಂಡ ಹೆಂಡತಿ ಆಗಿರ್ತೀವಿ. ಎಸ್, ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೋಹನ್ ಜಯಣ್ಣ, ಲಚ್ಚಸ್ ಪ್ರಪಂಚ ಆ್ಯಂಡ್ ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್. ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲೇ ಇರಿ, ಹೆಂಗೆ ಇರಿ, ಇರಿ, ಬಿಂದಾಸ್ ಬಿಂದಾಸ್ ಆಗಿರಿ. ಆಗಿರಿ. ಬಾಯ್.